ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಈ ದಿನ ಪೂರ್ತಿ ವಿಡಿಯೋನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬೆಳಗ್ಗೆ ನಾವು 6 ಗಂಟೆಗೆ ಎದ್ದು ರೆಡಿಯಾಗಿ ಚರ್ಚಿಗೆ ಹೋಗಿದ್ದೀವಿ ಫ್ರೆಂಡ್ಸ್. ಚರ್ಚಿಗೆ ಹೋಗ್ತಾಯಿದ್ದೀವಿ, ರೆಡಿ ಆಗ್ತಾಯಿದ್ದೀವಿ. ಚರ್ಚಿಗೆ ಹೋಗಿ ದೇವ್ರನ್ನ ಪ್ರೇಯರ್ ಮಾಡಿ ವಾರ ಎಲ್ಲ ನಮ್ಮನ್ನು ನಡೆಸಿರ್ತಾರೆ. ಈ ದಿನ ನಾವು ಬದುಕಿದ್ದೀರಂದರೆ ಅದು ದೇವ್ರ ಕೃಪೆ, ದೇವ್ರ ದಯೆ. ನಾವು ಸಂಡೇ ದಿನ ಹೋಗಿ ನಾವು ದೇವರನ್ನು ಆರಾಧಿಸಬೇಕು. ನೋಡಿ, ಈ ವಿಡಿಯೋನ ನೋಡಿ ಎಲ್ಲರೂ ಫ್ಯಾಮಿಲಿಯಾಗಿ ಬಂದಿದ್ದಾರೆ. ಇವತ್ತು ಫ್ಯಾಮಿಲಿ ಸಂಡೇ. ನೋಡಿ, ಇದು ನಮ್ಮ ಚರ್ಚು ಫ್ರೆಂಡ್ಸ್. ಚರ್ಚಲ್ಲಿ ಎಲ್ಲರೂ ಪ್ರೇಯರ್ ಮಾಡಿಸ್ಕೊಂಡು ಪ್ರೇಯರ್ ಮುಗಿದಿದೆ, ಎಲ್ಲರೂ ಹೊರಟಿದ್ದಾರೆ ಫ್ರೆಂಡ್ಸ್. ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಪ್ರೇಯರ್ ಇರುತ್ತೆ. ಸಂಡೇ ಶುಕ್ರವಾರ ಎಲ್ಲ ನಾವು ಯಾವಾಗಂದ್ರೆ ಆವಾಗ ಬರ್ತಾಯಿರ್ತೀವಿ. ನೋಡಿ, ಪ್ರೇಯರ್ ಮುಗಿದಿದೆ, ಎಲ್ಲರೂ ಪ್ರೇಯರ್ ಮಾಡಿಸ್ಕೊಂಡು ಫ್ಯಾಮಿಲಿಯಾಗಿ ಹೊರಟಿದ್ದಾರೆ. ಊಟ ರೆಡಿ ಇದೆ, ಊಟ ಮಾಡಿಕೊಂಡು ಎಲ್ಲರೂ ಹೊರಡ್ತಾರೆ. ನಾವು ಕೂಡ ಓಡ್ತಾಯಿದ್ದೀವಿ ಫ್ರೆಂಡ್ಸ್. ಮುಂದೆ ಏನಪ್ಪ ಅಂದರೆ ಮನೆಗೆ ಹೋಗಿ ಅದು ಏನಿದೆಯೋ ನಾನು ನೆಕ್ಸ್ಟು ಹೇಳ್ತೀನಿ ಫ್ರೆಂಡ್ಸ್. ಮನೆಗೆ ಹೊರಟಿದ್ದೀವಿ. ನೋಡಿ, ಮನೆಗೆ ಬಂದೆ. ಈಗ ಸ್ವಲ್ಪ ಕಾಫಿ ಇಟ್ಕೊಂಡು ಕುಡಿಯೋಣ ಅಂತ ಹಾಲಿಟ್ಟಿದ್ದೀನಿ. ಕಾಫಿ ರೆಡಿ ಇದೆ. ಕಾಫಿ ಕುಡಿದು ನಮ್ಮ ಮನೆಯಲ್ಲಿ ಬುಜ್ಜಿ ಬೆನ್ಸಿಗೆ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್. ಸ್ನಾನ ಮಾಡಿಸುವಂಥ ವಿಡಿಯೋನ ತೋರಿಸ್ತೀನಿ, ಬನ್ನಿ. ಅವರು ಯಾವ ರೀತಿ ಸ್ನಾನ ಮಾಡಿಸ್ಕೊಳ್ತಾರೆ ಅಂತ. ತುಂಬ ಕ್ಯೂಟಾಗಿ ಸ್ನಾನ ಮಾಡಿಸ್ಕೊಳ್ತಾರೆ ಫ್ರೆಂಡ್ಸ್. ಅವರಿಬ್ಬರು ಚೆನ್ನಾಗಿ ಸ್ನಾನ ಮಾಡಿಸ್ಕೊಳ್ತಾರೆ ಬಿಸಿ ನೀರಲ್ಲಿ. ನೋಡಿ, ಈ ಶಾಂಪು ಅವರಿಬ್ಬರಿಗೆ ಯೂಸ್ ಮಾಡಿಸ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಈ ಶಾಂಪು. ಅದರೊಳಗಡೆ ಟಿಕ್ಸ್ ಎಲ್ಲ ಬರೋದಿಲ್ಲ, ಹೇರೆಲ್ಲ ತುಂಬ ನೀಟಾಗಿರುತ್ತೆ. ತುಂಬ ಚೆನ್ನಾಗಿ ಸ್ನಾನ ಮಾಡಿಸ್ಕೊಳ್ತಾರೆ ಇಬ್ಬರೂ. ನೋಡ್ಬೋದು, ಅವ್ರ ಹೇರ್ ಎಲ್ಲ ತುಂಬ ಚೆನ್ನಾಗಿ ನೋಡಿ ಎಷ್ಟು ನೀಟಾಗಿ ಕ್ಯೂಟಾಗಿ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ. ನೋಡಿ, ಇನ್ನೊಬ್ಬರಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಈಗ. ಒಂದು ಹೆಣ್ಣು, ಒಂದು ಗಂಡು. ಇವರಿಬ್ಬರು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಫ್ರೆಂಡ್ಸ್. ನೋಡಿ, ಅವ್ರದ್ದು ಸ್ನಾನ ಮುಗಿತಾ ಇದೆ. ಇಬ್ಬರಿಗೂ ಸ್ನಾನ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಬ್ಬರಿಗೂ ಸ್ನಾನ ಮಾಡಿಸೋದಕ್ಕೆ ಏನಿಲ್ಲ ಅಂದರೂ 1 ಅವರ್ ಬೇಕಾಗುತ್ತೆ. ಇಬ್ಬರು ಸ್ನಾನ ಮಾಡಿ ನೀಟಾಗಿ ಒರೆಸಿ ಶಾಂಪೂ ಮಾಡಿ ಒಂದು 10 ನಿಮಿಷ ಆದರೂ ನೀಟಾಗಿ ಇದು ಮಾಡಬೇಕು, ಮಸಾಜ್ ಮಾಡಬೇಕು ಫ್ರೆಂಡ್ಸ್. ನೀಟಾಗಿ ಮಸಾಜ್ ಮಾಡೋದ್ರಿಂದ ಅದು ಸ್ಕಿನ್ ಅಲರ್ಜಿ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ನೋಡಿ, ಸ್ನಾನ ಇವ್ರದ್ದು ಮುಗೀತು. ಅವ್ರ ಸ್ನಾನ ಆದಮೇಲೆ ನೀಟಾಗಿ ಒರೆಸಿ ಅವ್ರನ್ನ ಮೇಲ್ಗಡೆ ಕರ್ಕೊಂಡೋಗಿ ಅವ್ರನ್ನ ಬಿಸಿಲು ನೀಟಾಗಿದೆ, ಇಲ್ಲಾಂದರೆ ಏರ್ ಡ್ರೈಯರ್ ಇದೆ, ಅದರಲ್ಲಿ ಏರ್ ಡ್ರೈ ಮಾಡ್ತೀನಿ. ತುಂಬ ಮಳೆಗೆ ಬಂದಾಗೆಲ್ಲ ಏರ್ ಡ್ರೈಯರೇ ಯೂಸ್ ಮಾಡ್ತೀನಿ. ಈಗ ಬಿಸಿಲಿದೆಯಲ್ಲ, ಅದಕ್ಕೋಸ್ಕರ ನಾನು ಬಿಸಿಲಲ್ಲೇ ಒಣಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇವರು ನಮ್ಮ ಯಜಮಾನ್ರು. ನೋಡಿ, ಅವ್ರ ಹತ್ರ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಮಕ್ಕಳ ಥರ ಇರುತ್ತೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾವೆ. ಇಬ್ಬರು ಆಟ ಆಡ್ಕೊಂಡಿದ್ದಾರೆ. ಈಗ ಮನೆಗೆ ಗೆಸ್ಟ್ಗಳು ಬಂದಿದ್ದಾರೆ ಫ್ರೆಂಡ್ಸ್. ಈಗ ನಾನ್ ವೆಜ್ ರೆಡಿ ಮಾಡಬೇಕು. ನಾನ್ ವೆಜ್ ಮುದ್ದೆ, ರೈಸ್ ರೆಡಿ ಮಾಡಬೇಕು. ನಾನ್ ವೆಜ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಮನೆಯೆಲ್ಲ ಓಡಾಡಿಕೊಂಡು ಆಟ ಆಡಿಕೊಂಡು ಇರ್ತಾರೆ ಇಬ್ಬರೂ. ನಾವು ಈಗ ಚಿಕನ್ ಸಾಂಬಾರಿಗೆ ಬೇಕಾಗಿರುವಂಥ ಏನೇನು ಬೇಕು ಅಂತ ನಾವು ಅದನ್ನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಚಿಕನ್ ಸಾಂಬಾರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಒಂದು ಟೊಮೊಟೊ, ಲವಂಗ, ಚಕ್ಕೆ, ಮೆಣಸು, ತೆಂಗಿನಕಾಯಿ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಎಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ.
ಎಲ್ಲ ರೆಡಿಯಾಗಿ ಊಟ ರೆಡಿಯಾಗಿದೆ ನೋಡ್ಬೋದು ಇವತ್ತಿನ